ಎಲ್ರಿಗೂ ನಮಸ್ಕಾರ. ಕೋಟಿಗೀತ ಲಿಖನ ಯಜ್ಞ ಇದು ವಿಶಿಷ್ಟವಾದ ಸಾಂಸ್ಕೃತಿಕ ಕಾರ್ಯಕ್ರಮ. ಇಲ್ಲಿ ಸಹಸ್ರಾರು ಜನರು ಭಗವದ್ಗೀತೆಯನ್ನು ತಮ್ಮ ಕೈಯಿಂದ ಬರಿತಾ ಇದ್ದಾರೆ. ಈ ಯಜ್ಞವು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ಗೀತೆಯ ತತ್ವಗಳನ್ನು ಆಳವಾದ ಅರಿವನ್ನು ಪ್ರೋತ್ಸಾಹಿಸ್ತಾ ಇದೆ. ಭಕ್ತಿ, ಸೃಜನಶೀಲತೆಯಿಂದ, ಸಮನ್ವಯದಿಂದ ಆಂತರಿಕ ರೂಪಾಂತರ ಮತ್ತು ಸಮುದಾಯದ ಸಮಗ್ರತೆಗೆ ಮಾರ್ಗದರ್ಶಿಯಾಗ್ತಾ ಇದೆ. ಎಲ್ಲ ವಯಸ್ಸಿನವರಿಗೂ ಅಚ್ಚುಕಟ್ಟಾದ ಅವಕಾಶ. ನಿಮಗೆ ಈ ಅವಕಾಶ ಸಿಕ್ಕಲ್ಲಿ ಮರೆಯದೇ ಇದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಒಳ್ತನ ಕಂಡವ್ರು ತುಂಬ ಜನ ಇದ್ದಾರೆ. ನಾವು ಪುತ್ತಿಗೆ ಮಠನ ಭೇಟಿ ಮಾಡಿದಾಗ ಅಲ್ಲಿಯವರ ನಾವು ಒಬ್ಬರನ್ನ ಮಾತಾಡ್ಸಿದ್ವಿ. ಅವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವರ ಪರಿಚಯ ಏನಿದೆ ಎಲ್ಲ ಅವರೇ ಹೇಳ್ತಾರೆ. ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಪರಿಚಯ? ನಾನು ಇಲ್ಲಿ ಇನ್ಚಾರ್ಜ್ ಮ್ಯಾನೇಜರ್ AB ಕುಂಜಾರ್ ನನ್ನ ಹೆಸರು. ಐ ಆಮ್ ಎ ರಿಟೈರ್ಡ್ ಪರ್ಸನ್. 32 years of experience in education. I was a lecturer. ಓಕೆ ಸರ್, ಇದು ಇವಾಗ ಈ ಕೋಟಿಗೀತ ಅಂತ ಬರಿತಾ ಇದ್ದಾರಲ್ಲ ಸರ್, ಅದ್ರ ವಿಶೇಷತೆ ಏನು? ಎಲ್ಲರೂ ಯಾಕೆ ಬರಿಬೇಕು ಅಥವಾ ಏನಿದ್ರ ಮಹಿಮೆ ಅಂತ ತಿಳ್ಕೊಳಕ್ ಇಷ್ಟ. ನೋಡಿ, ಭಗವಂತನನ್ನು ಪ್ರೀತಿಸುವುದಕ್ಕೆ ಭಗವಂತನ ಹತ್ತಿರಕ್ಕೆ ಹೋಗುವ ಮಾರ್ಗಗಳಲ್ಲಿ 3 ಇದೆ: ಕಾಯ, ವಾಚ, ಮನಸ್ಸ. ಅಂದರೆ ದೇಹದ ಮೂಲಕ ಕರ್ಮಗಳನ್ನು ಮಾಡಿ, ಮನಸ್ಸಿನ ಮೂಲಕ ಕರ್ಮವನ್ನು ಮಾಡಿ, ಬಾಯಿಯ ಮೂಲಕ ಅಂದರೆ ಮಾತಿನ ಮೂಲಕ ಕರ್ಮವನ್ನು ಮಾಡಿ, ಅಂದರೆ ಭಗವಂತನ ಮಹಾತ್ಮೆ ಇತ್ಯಾದಿಗಳನ್ನು ಹೇಳುವ ಮೂಲಕ, ಇತರರಿಗೆ ತಿಳಿಸುವ ಮೂಲಕ, ಮಾನಸಿಕವಾಗಿ ನಾವೇ ತಿಳಿದುಕೊಳ್ಳುವ ಮೂಲಕ. ಕಾಯ, ವಾಚ, ಮನಸ್ಸ. ಫಸ್ಟ್ ಸ್ಟೆಪ್ ಕಾಯ, ದೇಹದ ಮೂಲಕ ಅಂದರೆ ಬರವಣಿಗೆ. ಹೌದು, ಭಗವದ್ಗೀತೆಯ ಪ್ರವೇಶಕ್ಕೆ ಬರವಣಿಗೆ ಒಂದು ಪ್ರಥಮ ಮಾರ್ಗ. ಮೊದಲು ಬರೀತಾ ಹೋಗುವುದು, ಬರದಂತೆ ಸ್ವಲ್ಪ ಅರ್ಥ ಮಾಡಿಕೊಳ್ತಾ ಹೋಗುವುದು. ಕ್ರಮೇಣ ಅದು ಮನಸ್ಸಿನ ಕೆಲಸ ಆಗ್ತದೆ. ಆಮೇಲೆ ಅದರ ಬಗ್ಗೆ ಯಾರಿಗಾದರೂ ತಿಳಿಯಪಡಿಸಿದ್ರೆ ನಾವು ತಿಳ್ಕೊಂಡಾಯ್ತು, ಇದು ತಿಳಿಯಪಡಿಸಿದ್ರೆ ಅದು ಭಗವಂತನ ಒಂದು ರೀತಿಯ ಹತ್ತಿರಕ್ಕೆ ಹೋಗುವುದಕ್ಕೆ ಮಾರ್ಗ ಆಗುತ್ತೆ. ಹಾಗಾಗಿ ಬರಿಬೇಕು ಎನ್ನುವುದಕ್ಕೆ ಅರ್ಥ. ಓಕೆ ಸರ್, ಇವಾಗ ಇದನ್ನ ವಯಸ್ಸಾಗಿರೋರೇ ಬರಿಬೇಕು ಅಥವಾ ಆತರ ಏನೂ ಇಲ್ಲಲ್ಲ ಸರ್? ಪ್ರತಿಯೊಬ್ಬರು ಬರಿಬೋದಲ್ಲ? ಯಾರಿಗೆ ಬರವಣಿಗೆ ಬರ್ತದೋ, ಯಾವ ಭಾಷೆ ಬರ್ತದೋ ಆ ಭಾಷೆಯಲ್ಲಿ ಬರಿಬಹುದು. ಸೊ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಎಲ್ಲ ಅಂದ್ರೆ ನಮ್ಮ ಹತ್ರ ಈಗ ಒಂದು 5 ಲ್ಯಾಂಗ್ವೇಜ್ಗಳಲ್ಲಿ ಇದೆ. ನೀವು ಇನ್ನು ಬೇರೆ ಹಿಂದಿ, ನಮ್ಮ ಹತ್ರ ಹಿಂದಿ ಇದೆ. ಹಿಂದಿ ದೇವನಾಗರಿ ಒಂದೇ ಅಲ್ವಾ? ಸಂಸ್ಕೃತ ಮತ್ತು ಹಿಂದಿಗೆ ಲಿಪಿ ಒಂದೇ. ಅದರಿಂದ ಹಿಂದಿ ಇದೆ, ಸಂಸ್ಕೃತ ಇದೆ, ಕನ್ನಡ ಇದೆ, ತೆಲುಗು ಇದೆ, ತಮಿಳು ಇದೆ. ಹೀಗೆ ನಿಮಗೆ ಯಾವ ಭಾಷೆ ಗೊತ್ತಿದೆ, ಯಾವ ಭಾಷೆಯಲ್ಲಿ ಪುಸ್ತಕ ಲಭ್ಯ ಇದೆ, ಅದು ನಿಮಗೆ ಗೊತ್ತಿದ್ದ ಭಾಷೆ ಅದರಲ್ಲಿ ಬರೀ. ಓಕೆ ಸರ್, ಇದು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ತಗೋಬೇಕಾ ಅಥವಾ ಆನ್ಲೈನ್ನಲ್ಲಿ ಸ್ವಲ್ಪ ಅಷ್ಟು ವರ್ಕ್ ಆಗ್ಲಿಕ್ಕೆ ಕಷ್ಟ ಇದೆ. ಅಲ್ಲಲ್ಲಿ ನಮ್ಮ ಪ್ರಚಾರಕರೆಲ್ಲ ಬರ್ತಾರೆ. ಬೆಂಗಳೂರಿನಲ್ಲಿ ಸಿಗ್ತದೆ. ಉಡುಪಿಗೆ ಹೋದರೆ ಅಲ್ಲಿ ಒಂದು 10 ಕೌಂಟರ್ಗಳಲ್ಲಿ ಜನ ಇದ್ದಾರೆ. ನೀವು ಅಲ್ಲಿ ಹೋಗಿ ಅವರ ಹತ್ರ ತೆಗೆದುಕೊಂಡು ನೀವು ಬರೀಬಹುದು. ಇನ್ನೂ 1 ವರ್ಷ ಇದೆ, ಸುಮಾರು 1 ವರ್ಷ 20 ದಿನ ಇದೆ. ನೀವು 2026 ಜನವರಿ 17 ಒಳಗೆ ಶ್ರೀಕೃಷ್ಣನಿಗೆ ಅರ್ಪಿಸಬಹುದು. ಬರೆದ ಮೇಲೆ ಒಂದೋ ನೀವಾಗಿ ಹೋಗಿ, ಇಲ್ಲರೆ ನಿಮ್ಮವರು ಯಾರಾದರೂ ಹೋಗುವುದಿದ್ರೆ ಅವರ ಜೊತೆಗೆ ಕಳಿಸಿಕೊಡಿ. ತಪ್ಪಿದ್ರೆ ಪೋಸ್ಟ್ ಮಾಡಿ. ಅದು ಅಲ್ಲಿಗೆ ತಲುಪಿದಾಗ ಗುರುಗಳು ಆ ಪುಸ್ತಕಕ್ಕೆ ಪೂಜೆ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಪತ್ರ ಕೊಡ್ತಾರೆ, ಅನುಗ್ರಹ ಪತ್ರ ಕೊಡ್ತಾರೆ. ಆಮೇಲೆ ಆ ಪುಸ್ತಕವನ್ನು ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ಅದು ಎಷ್ಟು ಸಮಯ ಉಳಿತದೋ ಅಷ್ಟು ಸಮಯ ಇರಲಿ. ಆಗ ಅದೇನು ಪುಸ್ತಕ ಅಂತ ನಿಮ್ಮ ನೆಕ್ಸ್ಟ್ ಜನರೇಷನ್ಗಳು ಕೇಳಬಹುದು. ಈಗ ಹಿರಿಯರಾದರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ನಮ್ಮ ತಾತ ಬರೆದದ್ದು, ನಮ್ಮ ಮುತ್ತಾತ ಬರೆದದ್ದು, ಮುತ್ತಜ್ಜಿ ಬರೆದದ್ದು, ನಮ್ಮ ಅಜ್ಜಿ ಬರೆದದ್ದು ಅಂತ ಅವರಿಗೆ ಒಂದು ತಿಳುವಳಿಕೆ, ಒಂದು ಪ್ರೇರಣೆ. ಯಾಕೆ ಬರೆದ್ರು ಅಂತ ನೀವು ಕೇಳಿದ ಹಾಗೆ ಮಕ್ಕಳು ಕೇಳಬಹುದು. ಆಗ ಹೀಗೆ ಬರೆದ್ರೆ ಒಳ್ಳೇದಾಗ್ತದೆ ಅಂತ. ಬರೆಯುವುದೇ ಮುಖ್ಯ ಅಲ್ಲ,
ಬರೆಯುವುದರ ಜೊತೆಗೆ ಏನಾದರೂ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಹೌದು ಅದಕ್ಕೆ 1 ಲೈನರ್ 2 ಲೈನರ್ ಎಕ್ಸ್ಪ್ಲನೇಷನ್ ಇದೆ. ಹೌದು ಭಗವದ್ಗೀತೆಯ ವಿಶಾಲವಾದ ಅರ್ಥ ಇದೆ. ಹೌದು ಬನ್ನಂಜೆ ಗೋವಿಂದಾಚಾರ್ಯರು ವಿದ್ವಾಂಸರು ಉದಾಹರಣೆಗೆ 2ನೇ ಅಧ್ಯಾಯಕ್ಕೆ 500ಕ್ಕೂ ಮಿಕ್ಕಿದ ಪುಟದಲ್ಲಿ ಬರೆದಿದ್ದಾರೆ ಒಂದು ಅಧ್ಯಾಯಕ್ಕೆ. ಹೌದು ಹಾಗಾದ್ರೆ ಎಷ್ಟು ವಿಶಾಲತೆ ಇದೆ ಹೌದು ಅಂತ ಅರ್ಥ ಮಾಡ್ಕೊಳ್ಬಹುದು ನೀವು. ಆದ್ರೆ 1 ಲೈನರ್ 2 ಲೈನರ್ 3 ಲೈನರ್ ಪುಸ್ತಕಗಳು ಎಲ್ಲಾ ಭಾಷೆಯಲ್ಲೂ ಸಿಗ್ತವೆ. ಓಕೆ ಬರೀತಾ ಅದನ್ನೊಮ್ಮೆ ಓದಿ ಬರೀರಿ. ಆಗ ನಿಮಗೆ ಕಾಯ ಆಯ್ತು, ಮಾನಸಿಕ ಆಯ್ತು. ಹೌದು ಕಾಯ ವಾಚ ಆಗಲಿಲ್ಲ. ವಾಚ ನೀವು ಬಾಯಲ್ಲಿ ಯಾರಿಗಾದ್ರೂ ಹೇಳಿ, ಸಣ್ಣ ಮಕ್ಕಳಿಗೆ ಸ್ವಲ್ಪ ತಿಳಿಯಪಡಿಸಿ ಪ್ರೇರೇಪಿಸಿ, ಎಲ್ಲದಕ್ಕೂ ಇವತ್ತಿಗೆ ಸೊಲ್ಯೂಷನ್ ಅದರಲ್ಲಿ ಕಂಡುಕೊಳ್ಳಲಾಗ್ತದೆ. ಹೌದು ಅದರಲ್ಲಿ ಸೈಕಾಲಜಿ ಇದೆ, ಅದರಲ್ಲಿ ಆಧ್ಯಾತ್ಮ ಇದೆ, ಅದರಲ್ಲಿ ನ್ಯಾಯ ವಿಚಾರಗಳು ಇವೆ. ನ್ಯಾಯ ಅಂದರೆ ಧರ್ಮ ವಿಚಾರಗಳು ಇವೆ, ಸಾಮಾಜಿಕ ಕಳಕಳಿ ಇದೆ, ಆಹಾರ ಪದ್ಧತಿ ಇದೆ, ದೇಹವನ್ನು ಹೇಗೆ ರೂಪಿಸಿಕೊಳ್ಬೇಕು, ದೇಹ ಮತ್ತು ಮನಸ್ಸನ್ನು ಹೇಗೆ ರೂಪಿಸಿಕೊಂಡು ಭಗವಂತನ ಸನಿಹಕ್ಕೆ ಹೋಗುವುದು ಎಂದರೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು. ಹೌದು ಸ್ವರ್ಗ ಮೋಕ್ಷ ಎಲ್ಲ ಹೇಳ್ತೇವೆ. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದೇ ಬಹಳ ದೊಡ್ಡ ಒಂದು ಕೆಲಸ. ಅದೇ ಮಾನಸಿಕವಾಗಿ ನಡಿಬೇಕು. ಹಾಗೆ ನಾವು ಮಾಡಿಕೊಂಡ್ರೆ ಅದರ ವಿಷಯಗಳು ನಮಗೆ ಮನದಟ್ಟಾದರೆ, ಯಾಕೆಂದ್ರೆ ಗೀತೆಗೆ 8 ಅರ್ಥವೂ ಇದೆ ಅಂತ ಹೇಳ್ತಾರೆ. ಗೀತೆಯ ಒಂದು ಶ್ಲೋಕಕ್ಕೆ 8 ಬಗೆಯಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಂತ ಒಂದು ಮಾತಿದೆ. ಅಂದ್ರೆ ಬಗೆ ಬಗೆಯಲ್ಲಿ ಅರ್ಥ ನೀವು ತಿಳ್ಕೊಂಡಂತೆ ತಿಳ್ಕೊಂಡೆ ಅದು ತೆರೆದುಕೊಳ್ತದೆ. ಹೌದು ನೀವು ಎಷ್ಟು ತಿಳ್ಕೊಳ್ತೀರೋ ಹೊಸ ಹೊಸ ವಿಚಾರ ನಿಮಗೆ ಯಾರು ಇಷ್ಟವರೆಗೆ ಹೇಳದ್ದು ನಿಮಗೆ ತಿಳುವಳಿಕೆಗೆ ಬರ್ತದೆ. ಅದು ಅದರ ವಿಶಿಷ್ಟತೆ. ಹಾಗಾಗಿ ಬರೆಯುವ ಒಂದು ಪ್ರಥಮ ಹಂತವನ್ನು ಪ್ರಾರಂಭಿಸಿ ಅದು ಸ್ವಲ್ಪ ಮನನ ಮಾಡುವ ಕೆಲಸಕ್ಕೆ ಕೈ ಹಾಕಿ ಎಳೆಯ ಪೀಳಿಗೆಗೆ ಅದನ್ನು ಸ್ವಲ್ಪ ತಿಳಿಯಪಡಿಸಿದರೆ ನಮ್ಮ ಜೀವನ ಸಾರ್ಥಕ. ನಾವು ದೇವರನ್ನು ತಿಳಿದುಕೊಂಡದ್ದು ಅಲ್ಲಿಗೆ ಒಂದು ಹಂತಕ್ಕೆ ಬರ್ತದೆ. ಆ ಮೂಲಕ ಒಳ್ಳೆಯ ಕೆಲಸ ಯಾವುದು ಮಾಡಿದರೂ ಭಗವಂತ ತನ್ನಷ್ಟೇ ಒಂದು ಫಲ ಕೊಟ್ಟೇ ಕೊಡ್ತಾನೆ. ಯಾವುದೇ ಉದ್ದೇಶ ಇಟ್ಕೊಂಡು ಬರಿಬೇಡಿ. ಆದರೆ ಸ್ವಾಮೀಜಿಯವರಿಗೆ ಬಹಳ ಜನರು ಬಂದು ಹೇಳಿದ್ದಾರೆ, ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ನನಗೆ ಹೀಗೆ ಅನುಕೂಲ ಆಗಿದೆ, ನನಗೆ ಹಾಗೆ ಅನುಕೂಲ ಆಗಿದೆ, ನನ್ನ ಈ ಕಷ್ಟ ಪರಿಹಾರ ಆಗಿದೆ, ನನಗೆ ಏನೋ ಒಂದು ಸಮಸ್ಯೆ ಇದ್ದದ್ದು ಹೋಗಿದೆ ಅಂತ ಹೇಳಿದ್ದಾರೆ. ಹೌದು ಆಯ್ತಲ್ಲ. ಕೆಲವರು ಏನನ್ನೂ ನಿರೀಕ್ಷೆ ಮಾಡದೆ ಬರೆದಿದ್ದಾರೆ, ಕರ್ಮಣ್ಯೇವಾಧಿಕಾರಸ್ಥೆ ಎನ್ನುವ ನೆಲೆಯಲ್ಲಿ ಬರೆದಿದ್ದಾರೆ. ಅವರಿಗೆ ಬರಿತಾ ಹೋದಾಗ ಏನೋ ಅವರ ಜೀವನದಲ್ಲಿ ಅವರ ಮನಸ್ಸಿಗೆ ಬರತಕ್ಕ ತೊಂದರೆಗಳು ಪರಿಹಾರ ಆದದನ್ನು ಅವರೇ ಬಂದು ಹೇಳಿದ್ದಾರೆ. ಹೌದು ಆಯ್ತಲ್ಲ. ಆದರೆ ಭಗವಂತ ಹೇಳುವುದು, ನೀನು ಕರ್ತವ್ಯ ಮಾಡ್ತಾ ಹೋಗು, ಒಳ್ಳೆಯದು ಆಗ್ತದೆ. ಪುಣ್ಯ ಎನ್ನುವುದು ಕೇಳಿ ಪಡೆಯುವುದಲ್ಲ, ಅದು ಭಗವಂತ ಅನುಗ್ರಹಿಸು. ಹೌದು ಯಾಕೆಂದರೆ ಪುಣ್ಯದ ವಿವರಣೆ ಬಹಳ ಇದೆ. ಈಗ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ, 4 ಜನರಿಗೆ ಸರಿಯಾಗಿ ನಡೆದುಕೊಂಡಿದ್ದೀರಿ, ಭಗವಂತನ ಧರ್ಮಕ್ಕೆ ಸರಿಯಾಗಿ ಇದ್ದೀರಿ, ಏನನ್ನೂ ನಿರೀಕ್ಷೆ ಮಾಡಲಿಲ್ಲ, ನಿಮ್ಮಷ್ಟಕ್ಕೆ ನೀವಿದ್ದೀರಿ. ಒಂದು ದಿವಸ ನೀವು ಸ್ಕೂಟರಲ್ಲಿ ಹೋಗುವಾಗ 2 ಸೆಂಟಿಮೀಟರ್ನಲ್ಲಿ ಒಂದು ವಾಹನ ಹಾದು ಹೋಗ್ತದೆ ಅಂತ ಇಟ್ಟುಕೊಳ್ಳಿ. 2 ಸೆಂಟಿಮೀಟರ್ ನೀವು ಆ ವಾಹನದ ಕಡೆಗೆ ಅಕಸ್ಮಾತ್ ಏನಾದರೂ ತಿರುಗಿದ್ದವುದಾದರೆ ಏನಾಗಬಹುದು ಅಂತ ಯೋಚನೆ ಮಾಡಿ. ಏನು ಆಗಲಿಲ್ಲ ಅಂದರೆ ಅದೇ ಪುಣ್ಯ ಫಲ, ಭಗವಂತ ಕೊಟ್ಟ ಪುಣ್ಯ ಅಂತ ನೀವು ನಿರೀಕ್ಷೆ ಮಾಡಲಿಲ್ಲ. ಯಾವತ್ತೋ ಒಂದು ವಾಹನ ಬರ್ತದೆ, ನನ್ನ ಮೈ ಮೇಲೆ ಬರ್ತದೆ, ಪರಿಹರಿಸಪ್ಪ ಅಂತ ನೀವು ಕೇಳಲಿಲ್ಲ, ನೀವು ಆ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಆದರೆ ನಿಮಗೆ ಭಗವಂತ ಕೊಟ್ಟಿದ್ದಾನೆ, ನಿಮ್ಮನ್ನು ಪಾರು ಮಾಡಿದ್ದಾನೆ, 2 ಸೆಂಟಿಮೀಟರ್ ಈಚೆಗೆ ಬಾರದಂತೆ ನಿಮ್ಮನ್ನು ನೋಡಿಕೊಂಡಿದ್ದಾನೆ, ಆ ಮೂಲಕ ನಿಮ್ಮ ರಕ್ಷಣೆ ಮಾಡಿದ್ದಾನೆ, ಅದೇ ಪುಣ್ಯ. ಹೀಗೆ ಹೇಳ್ತಾ ಹೋದರೆ ತುಂಬ ಇದೆ. ನೀವು ಬರಿತಾ ಹೋಗಿ 1 ಲೈನರ್ 2 ಲೈನರ್ ಪುಸ್ತಕಗಳನ್ನು ತೆಗೆದುಕೊಂಡು ಓದಿ. ತುಂಬ 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 ವಿಷಯ ಇದೆ. ಸರಿ, ಅಂತಿಮವಾಗಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಅಂತಾರಲ್ಲ, ಅದು ಭಗವದ್ಗೀತೆ ಹೇಳಿದಕ್ಕೆ ಈ ನುಡಿನ ಅಥವಾ ಕೃಷ್ಣ ಕಲಿಯುಗದ ದೇವತೆ? ಹೌದು. ಅಂದರೆ ಕೃಷ್ಣನ ಅಂತ್ಯದ ನಂತರದ ದಿನದಲ್ಲಿ, ಕೃಷ್ಣ ಭೂಮಿ ಅಂತ್ಯ ಅಂದರೆ ಭೂಮಿಯಿಂದ ಹೊರಟು ಹೋದ, ಭಗವಂತ ಹೊರಟು ಹೋದ ಮರುದಿನದಿಂದ ಕಲಿಯುಗ ಪ್ರಾರಂಭವಾಗ್ತದೆ. ಕಲಿಯುಗಕ್ಕೆ ಸನಿಹದ ದೇವತಾ ಅವತಾರ, ದೇವರು ಅವತಾರ ರೂಪದಲ್ಲಿ ಬಂದದ್ದು, ಮನುಷ್ಯ ರೂಪದಲ್ಲಿ ಬಂದದ್ದು. ಅವತಾರ ಅಂದರೆ ಇಳಿಯುವುದು, ದೇವರು ಮನುಷ್ಯನಾಗಿ ಇಳಿದು ಬಂದದ್ದು. ಅದು ಅಷ್ಟರ ಮೊದಲು ದ್ವಾಪರ, ಕೃಷ್ಣನ ನಂತರ ಕಲಿಯುಗ. ಕಲಿಯುಗಕ್ಕೆ ಅತ್ಯಂತ ಹತ್ತಿರದ ಅವತಾರ ಭಗವಂತನದ್ದು ಕೃಷ್ಣ. ಹೌದು. ಹಾಗಾಗಿ ಕಲಿಯುಗದ ಜನರು ಕೃಷ್ಣೋಪಾಸನೆ ಮಾಡಿದರೆ ಅವರಿಗೆ ಕೃಷ್ಣ ರಕ್ಷಣೆ ಕೊಡ್ತಾನೆ. ಕೃಷ್ಣ ಎಂದರೆ ನಾರಾಯಣ. ನಮ್ಮ ಅಂತಿಮ ದೇವರ ಹೆಸರು ನಾರಾಯಣ, ಹರಿ ಅಂತ ಅನೇಕ ಹೆಸರುಗಳು ಇವೆ, ಆಯ್ತಲ್ಲ. ಅದು ಕೃಷ್ಣಂ ಒಂದೇ ಜಗದ್ಗುರು, ಅವನು ಜಗದ್ರಕ್ಷಕ. ಗುರು ಅಂದ್ರೆ ದೊಡ್ಡವ, ರಕ್ಷಕ. ಹಾಗಾಗಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಜನರಿಗೆ ಒಂದು ಮಾತು ಬಂದಿದೆ.
ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಐ ವಿಶ್ ಎಲ್ಲರೂ ಬರೀಲಿ ಇದನ್ನ. ನಾವು ಈ ಯೂಟ್ಯೂಬ್ ಚಾನಲಿಂದ ಅದೇ ಇದು ಮಾಡ್ತೀವಿ. ಬರೀರಿ. ನಾನು ಒಂದು ಬುಕ್ ತಗೊಂಡಿದ್ದೆ. ನೀವು ಇಂಥದ್ದೇ ಫಲ ಸಿಗಬೇಕು ಅಂತ ಕೇಳಬಾರ್ದು ಅಂತೇನಿಲ್ಲ. ಆದರೆ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ, ಮಾ ಫಲೇಶು ಕದಾಚನ. ಆದ್ರಿಂದ ನೀನು ಮಾಡ್ತಾ ಇರು, ಒಳ್ಳೆ ಕೆಲಸ ಮಾಡ್ತಾ ಇರು. ಹೌದು. ನಿನಗೆ ನಾನು ಫಲ ಕೊಡ್ತೇನೆ, ಫಲ ಕೊಡುವವ ನಾನು, ಕೆಲಸ ಮಾಡುವವ ನೀನು ಎನ್ನುವುದು ಭಗವಂತನ ನುಡಿ. ಹೌದು. ಆಯ್ತಾ? ಹೀಗೆ ಎಲ್ರಿಗೂ ತಿಳಿಯಪಡಿಸಿ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಚತುರ್ಥ ಪರ್ಯಾಯದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿಗೆ ಹಿಂದೂ ಸನಾತನ ಧರ್ಮವೇ ಏನು ನುಚ್ಚು ನೂರಾಗುವಂತಹ ಒಂದು ಹಂತಕ್ಕೆ ಬಂದು ನಿಂತಂತೆ ಕಾಣ್ತದೆ. ಹೌದು. ಅದು ಆಗಲಿಕ್ಕಿಲ್ಲ. ಸುಮಾರು 5-6 ಸಾವಿರ ವರ್ಷದಿಂದ ಹರಿದು ಬಂದದ್ದನ್ನು ಅಷ್ಟು ಸುಲಭವಾಗಿ ಯಾರಿಂದಲೂ ನಾಶ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನಾಶ ಮಾಡ್ತೇವೆ ಅಂತ ಓಪನ್ ಆಗಿ ಹೇಳುವವರಿದ್ದಾರೆ. ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಹಿಂದೂಗಳನ್ನಿಸಿಕೊಂಡವರೆಲ್ಲರೂ ಬರೆದರೆ ಅದು ಉಳಿತದೆ ಅಂದರೆ ಅದರಲ್ಲಿ ಇದ್ದಷ್ಟು ವಿಷಯ ಯಾವ ಧರ್ಮದಲ್ಲಿ ಇಲ್ಲ ಅಂತ ಹೇಳುವುದಕ್ಕೆ ದಾರಿ ಇದೆ. ಅಷ್ಟು ವಿಸ್ತೃತವಾಗಿ ಅದು ಬಹಳ ಋಷಿಮುನಿಗಳು ಡೆವಲಪ್ ಮಾಡಿ ಭಗವಂತನ ಕುರಿತಂತೆ. ನಾವು ಇನ್ನೊಂದು ಧರ್ಮದ ಭಗವಂತನ ಕಲ್ಪನೆ ನಾವೇನು ತಿರಸ್ಕರಿಸುವುದು ಬೇಡ. ಹೌದು. ಆದರೆ ಅತ್ಯಂತ ವಿಸ್ತೃತವಾಗಿ ಭಗವದ್ ದರ್ಶನವನ್ನು ಕೊಟ್ಟದ್ದು ಸನಾತನ ಧರ್ಮ. ಹೌದು. ತಿಳ್ಕೊಳ್ಳೋಣ. ಉಳಿದವರಿಗೆ ನಾವು ಏನು ತೊಂದರೆ ಮಾಡುವುದು ಬೇಡ. ಅವರ ಪದ್ಧತಿಯಂತೆ ಅವರು ಮುಂದುವರಿಯಲಿ, ನಾವು ನಮ್ಮ ಪದ್ಧತಿ ಮುಂದುವರಿಯೋಣ. ಅದ್ಭುತವಾದ ವಿಚಾರಗಳು ಇವೆ. ಸನಾತನ ಎಂದು ಬಂದು ಅದರ ಮೂಲ ಎಲ್ಲಿ ಅಂತ ಹೇಳುವುದಕ್ಕೆ ಅವಕಾಶ ಇಲ್ಲ. ಅಂತಹ ಒಳ್ಳೆಯ ಕೆಲಸ. ಪ್ರಪಂಚದ ಎಲ್ಲ ಧರ್ಮಗಳು ಅವನತಿಯನ್ನು ಕಂಡ್ರೆ ನಮ್ಮದು ಸನಾತನ ಧರ್ಮ 5,000 ವರ್ಷದಿಂದ ಹರಿದು ಬರ್ತದೆ. ಏನೂ ಸಾರ ಇಲ್ಲದೆ ಹರಿತದ? ಹೌದು, ಅಲ್ವಾ? ಹಾಗಾಗಿ ನಾವು ನಮ್ಮ ಮಾರ್ಗದಲ್ಲಿ ಹೋಗೋಣ, ಅನ್ಯರಿಗೆ ಅವರ ಮಾರ್ಗದಲ್ಲಿ ಹೋಗಲಿಕ್ಕೆ ಬಿಡೋಣ. ಭಗವಂತ ಎಲ್ಲರನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಪಾಪ ನಿಮ್ಗೆ ಇಷ್ಟ ಟೈಮ್ ಇಟ್ಕೊಂಡು ನಮ್ಮ ಜೊತೆ ಇದೊಂದು ನಿದರ್ಶನ ಕೊಟ್ಟಿದ್ದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೋಟಿ ಗೀತ ಲಿಖನ ಯಜ್ಞದ ಬಗ್ಗೆ ನಾವು ನಿಮ್ಗೆ ಒಂದೊಳ್ಳೆ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀವಿ ಅಂದ್ಕೊಂಡಿದ್ದೀನಿ. ಡೋಂಟ್ ಫರ್ಗೆಟ್ ಟು ಫಾಲೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.